SIT ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ತನಿಖೆ ವೇಳೆ ತಿಮರೋಡಿ ಮತ್ತು ಮಟ್ಟಣ್ಣ ಜಯಂತ್ ಏನಿದ್ದಾರೆ ಇವರ ಒಂದು ಮೂವರ ಒಂದು ವಿರುದ್ಧ ಏನು SIT ತನಿಖೆ ಮಾಡ್ತಾ ಇತ್ತು, ಆ ತನಿಖೆಗೆ ತಡೆ ಇಲ್ಲ ಅಂತ ಹೇಳ್ತಾ ಇದೆ. ತನಿಖೆ ವೇಳೆ ತಿಮರೋಡಿ ಮಟ್ಟಣ್ಣ ಜಯಂತ್ ಏನಿದ್ದಾರೆ, ಜಯಂತ್ ಏನಿದ್ದಾರೆ, ಅವರ ವಿಚಾರವಾಗಿ ವಿಠಲಗೌಡ ಇವರುಗಳಿಗೆ ದೌರ್ಜನ್ಯ ಮಾಡುವಂತಿಲ್ಲ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹೈಕೋರ್ಟ್ನಿಂದ ಈ ರೀತಿಯಾದಂತಹ ಒಂದು ಮಹತ್ತರವಾದಂತಹ ಆದೇಶ ಹೊರಗೆ ಬಂದಿದೆ. ಸೌಜನ್ಯ ಹೋರಾಟಗಾರರಿಗೆ ಒಂದು ರೀತಿಯಲ್ಲಿ ಇದು ಆನೆ ಬಲ ತಂದುಕೊಡ್ತಾ ಎನ್ನುವಂತಹ ಒಂದು ಮಾತು. ಈ ಆದೇಶ ನಿಜಕ್ಕೂ ಕೂಡ ಬಲ ಕೊಡ್ತಾ SIT ತನಿಖೆಗೆ ತಡೆ ಇಲ್ಲ ಅಂತ ಕೋರ್ಟ್ ಹೇಳುತ್ತಾ ಇದೆ. ಈಗ ಜಯಂತ್, ಮಟ್ಟಣ್ಣ, ತಿಮರೋಡಿ ತನಿಖೆ ವೇಳೆ ಏನಿದ್ದಾರೆ ವಿಠಲಗೌಡ ಇವರೆಲ್ಲರಿಗೂ ಕೂಡ ದೌರ್ಜನ್ಯ ಮಾಡಬಾರ್ದು, ಪದೇ ಪದೇ ಕಿರುಕುಳ ಕೊಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಯಾಕಂದರೆ ಇವರೆಲ್ಲರೂ ಕೂಡ ಸೌಜನ್ಯ ಪರವಾಗಿ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ರು. ಅವರಿಗೆ ಈಗ ಈ ಒಂದು ಆದೇಶ ನಿಜಕ್ಕೂ ಕೂಡ ಒಂದು ಆನೆಯ ಬಲವನ್ನು ತಂದುಕೊಡ್ತಾ ಎಲ್ಲೋ ಒಂದು ರೀತಿಯಲ್ಲಿ ಇವರ ಒಂದು ಧೈರ್ಯವನ್ನು ಹುಮ್ಮಸ್ಸನ್ನು ಹೆಚ್ಚು ಮಾಡ್ತಾ ಕೋರ್ಟ್ನ ಈ ಒಂದು ಆದೇಶ. ಯಾಕಂದರೆ ಸೌಜನ್ಯ ವಿಚಾರವಾಗಿ ಆ ಸೌಜನ್ಯ ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಈ ಎಲ್ಲ ಒಂದು ವ್ಯಕ್ತಿಗಳು ಕೂಡ ತೊಡಗಿಕೊಂಡಿದ್ರು, ಗುರುತಿಸಿಕೊಂಡಿದ್ರು. ಅವರ ಮೇಲೆ SIT ತನಿಖೆ ಮಾಡಬೇಕು ಅಂತ ಆದೇಶ ಇತ್ತು. ಆದರೆ ಇವರು ಆ ಒಂದು ತನಿಖೆ ಏನಿದೆ ಅದಕ್ಕೆ ತಡೆ ಕೊಡೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿದೆ. ಆದರೆ ಈ ಒಂದು ವಿಚಾರದಲ್ಲಿ ಏನು SIT ಅಧಿಕಾರಿಗಳು ಅಥವಾ ತಂಡ ಇವರನ್ನ ತನಿಖೆಗೆ ಕರೆಸಿ ಅವರ ಒಂದು ಸಮಯವನ್ನು ವಿನಾಕಾರಣ ಕರೆಸಿ ಸಮಯವನ್ನು ಹಾಳು ಮಾಡುವಂತಿಲ್ಲ, ಅವರಿಗೆ ಕಿರುಕುಳ ಕೊಡುವಂತಿಲ್ಲ, ಈ ರೀತಿಯಾಗಿ ನೀವು ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಒಂದು ರೀತಿಯಾದಂತಹ ಮಹತ್ತರವಾದಂತಹ ಆದೇಶವನ್ನು ಕೊಟ್ಟಿರುವಂಥದ್ದು. ನಿಜಕ್ಕೂ ಕೂಡ ಯಾರು ಸೌಜನ್ಯ ಪರ ಹೋರಾಟಗಾರರಿದ್ದಾರೆ ಅವರಿಗೆ ಈಗ ಮತ್ತಷ್ಟು ಬಲವನ್ನು ತಂದುಕೊಟ್ಟಂತ ಆಗಿದೆ. ಮತ್ತೆ ಅವರ ಒಂದು ಹೋರಾಟವನ್ನು ಮುನ್ನಡೆಸೋಕೆ ಇನ್ನಷ್ಟು ಧೈರ್ಯವನ್ನು ಕೊಟ್ಟಂತಾಗಿದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಧರ್ಮಸ್ಥಳ ಪ್ರಕರಣ ಮತ್ತು ಈ ಒಂದು ಸೌಜನ್ಯ ಪ್ರಕರಣ ಏನಿದೆ, ಈ ಒಂದು ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂತಹ ವಿಚಾರ. ಆ ಒಂದು ಹೆಣ್ಣು ಮಗಳಿಗೆ, ಸೌಜನ್ಯ ಹೆಣ್ಣು ಮಗಳಿಗೆ, ಆ ಹೆಣ್ಣು ಮಗು ಸಾವನ್ನಪ್ಪಿ ಇಲ್ಲಿಗೆ ಸುಮಾರು 13 ವರ್ಷಕ್ಕಿಂತಲೂ 13-14 ವರ್ಷಗಳಾದರೂ ಕೂಡ ಸರಿಯಾದ ರೀತಿಯಾದಂತಹ ಒಂದು ನ್ಯಾಯ ಸಿಕ್ಕಿಲ್ಲ. ಅದಕ್ಕಾಗಿ ನ್ಯಾಯ ಸಿಗಬೇಕು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಬಹುದು, ಗಿರೀಶ್ ಮಟ್ಟಣ್ಣನವರಾಗಿರಬಹುದು, ಜಯಂತ್ ಆಗಿರಬಹುದು, ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ಸೌಜನ್ಯಗೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಯಾವುದಕ್ಕೂ ಕೂಡ ಬಗ್ಗಲ್ಲ ಜಗ್ಗಲ್ಲ, ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನಡೆದುಕೊಂಡಿದ್ರು ಕೂಡ. ಎಲ್ಲೋ ಒಂದು ಕಡೆ SIT ತನಿಖೆ ಏನಿದೆ ಅವರಿಗೆ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇತ್ತೋ ಅಥವಾ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಈ ಒಂದು ಹೋರಾಟದ ವಿಚಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕೋರ್ಟ್ಗೆ. ಆ ಅರ್ಜಿಯ ವಿಚಾರಣೆ ನಡೆಸಿದಂಥ ಕೋರ್ಟ್ ಹೇಳುತ್ತೆ SIT ತನಿಖೆ ಏನಿದೆ ಅದನ್ನು ನಿಲ್ಲಿಸೋಕ್ಕಾಗಲ್ಲ, ತಡೆಯಾಜ್ಞೆ ಇಲ್ಲ ಅದಕ್ಕೆ. ಆದರೆ ಈ ಒಂದು ತನಿಖೆಯ ವಿಚಾರದಲ್ಲಿ ಯಾರು ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ, ಗಿರೀಶ್ ಮಟ್ಟಣ್ಣ ಅವರಾಗಿರಬಹುದು, ತಿಮರೋಡಿ ಆಗಿರಬಹುದು, ಜಯಂತ್ ಆಗಿರಬಹುದು, ಇವರಿಗೆಲ್ಲರಿಗೂ ಕೂಡ ಅವರಿಗೆ ಯಾವುದೇ ಕಾರಣಕ್ಕೂ ವಿನಾಕಾರಣ ತೊಂದರೆ ಕೊಡಬಾರ್ದು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಈ ಒಂದು ಆದೇಶದ ಬಗ್ಗೆ ಮಾತನಾಡೋಕೆ ಗಿರೀಶ್ ಮಟ್ಟಣ್ಣನವರು ನಮ್ಮ ಜೊತೆ ಫೋನ್ ಕಾಲ್ ಸಂಪರ್ಕದಿದೆ. ಸರ್, ಏನು ಹೇಳ್ತೀರಿ ಕೋರ್ಟ್ ಆದೇಶದ ಬಗ್ಗೆ? ಒಂದು ರೀತಿಯಲ್ಲಿ ನಿಮಗೆ ಆನೆ ಬಲವನ್ನು ತಂದುಕೊಡ್ತಾ ಈ ಒಂದು ಆದೇಶ? ಖಂಡಿತ. ನೋಡಿ, ನಾನು ಮೊದಲಿಗೆ ಮಾನ್ಯ ನ್ಯಾಯಾಲಯಕ್ಕೆ ಧನ್ಯವಾದಗಳನ್ನ ಹೇಳ್ತೇನೆ ಮತ್ತು ವಾದವನ್ನು ಮಂಡಿಸಿದಂತಹ ಬಾಲನ್ ಸಾಹೇಬ್ರಿಗೆ, ಅಡ್ವೊಕೇಟ್ ಬಾಲನ್ ಸರ್ ಮತ್ತು ಅವರ ಎಲ್ಲ ಕಿರಿಯ ಸಿಬ್ಬಂದಿಗಳಿಗೆ, ಅಡ್ವೊಕೇಟ್ಗಳಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನೋಡಿ, ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಆದೇಶ. ಇದರಲ್ಲಿ 2 ಅಂಶಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ಇವರು ಪದೇ 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 ನಾವು ಏನೋ ಷಡ್ಯಂತ್ರ ಮಾಡಿದ್ರು, ಬರೀ ಅದನ್ನೇ ಹೇಳ್ತಾ ಇದ್ದಾರೆ. ಕೋರ್ಟ್ ನಲ್ಲಿ ಅವರು ಸಲ್ಲಿಸಿದಂತಹ SIT ಸಲ್ಲಿಸಿದಂತಹ ಆರ್ಗ್ಯುಮೆಂಟ್ ನಲ್ಲಿ ಇವರು ಏನೋ ಫಾರಿನ್ ಫಂಡ್ ತಗೊಂಡ್ರು, ಅದು ಯಾವುದೇ ಉಲ್ಲೇಖವೂ ಕೂಡ ಇಲ್ಲ. ನ್ಯಾಯಾಲಯಕ್ಕೂ ಕೂಡ ಸರಿಯಾಗಿ ಮನವರಿಕೆ ಆಗಿದೆ, ಇದು ಷಡ್ಯಂತ್ರ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಮಾಡಬಾರದು ಅನ್ನೋ ಒಂದು ಸ್ಪಷ್ಟವಾಗಿ ಹೇಳಿದೆ. ಎರಡನೇದ್ದು, ನಾವು ನೋಡಿ, ನಾವು ಎಲ್ಲೂ ಕೂಡ SIT ನಿಲ್ಲಿಸಬೇಕು, ಇದನ್ನು ಪೂರ್ತಿ ಸ್ಕ್ವಾಶ್, ಇದನ್ನ ನಿಲ್ಲಿಸೇ ಬಿಡ್ಬೇಕು, ನಾವು ವಾಪಸ್ ತಕೊಂಡ್ವಿ, ಬರೀ ಸುಳ್ಳು 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 ಅಪಪ್ರಚಾರ ನಿರಂತರವಾಗಿ. ಒಬ್ಬನು ಹೇಳ್ತಾನೆ, ಯಾವನು ಬಂದು ನಾವೇ ನಮ್ದು ತಪ್ಪಾಯ್ತು, ಇದನ್ನ ನಾವು ಅರ್ಜಿಯನ್ನ ಚಿನ್ನಯ್ಯ ಕೊಟ್ಟಿದ್ದ ಅರ್ಜಿಯನ್ನ ವಾಪಸ್ ತೆಗಿತೀವಂತ. ಅದು ಎಂತ ಸುಳ್ಳದು. ಇವತ್ತು ಅವ್ರು ಎಲ್ಲರಿಗೂ ಕೂಡ ಕಪಾಳ ಮೋಕ್ಷ ಆಗೋ ರೀತಿಯಲ್ಲಿ ಉತ್ತರ ಕೊಟ್ಟಿದೆ.
ನಾವು ಹೋರಾಟಗಾರರು, ನಾವು ಇಂತಲ್ಲಿ ಇಷ್ಟ ಅನ್ಯಾಯ ಆಗಿದೆ, ದಯವಿಟ್ಟು ಅನ್ಯಾಯ ಆಗಿದ್ದನ್ನ ಅದಕ್ಕೆ ನೊಂದವರಿಗೆ ನ್ಯಾಯ ಕೊಡಿ ಅಂತ ಹೋದವರು ನಮಗೆ ಹರಾಸ್ಮೆಂಟ್ ಮಾಡಿದ್ರೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಹರಾಸ್ಮೆಂಟ್ ಆಗಿದ್ ನಿಜ, ಅದು ಆಗಬಾರ್ದು ಅಂತ ನಾವು ಹೋಗಿದ್ವಿ. ಹಿಂಗಾಗಿ ನಮ್ಮ ಒಂದು ಬೇಡಿಕೆಗೆ ನ್ಯಾಯಾಲಯ ಮಾನ್ಯತೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಗಮನಿಸಬೇಕಾಗತ್ತೆ ಎಲ್ರು ಕೂಡ. ಅವ್ರು ಹೇಳಿದ್ದಾರೆ, ಬಂಗ್ಲೆಗುಡ್ಡೆಯಲ್ಲಿ ನಮಗೆ ವಿ ಹ್ಯಾವ್ ಫೌಂಡ್ ಮೆನಿ ಹ್ಯೂಮನ್ ರಿಮೇನ್ಸ್ ಅಟ್ ಬಂಗ್ಲೆಗುಡ್ಡೆ. ಇದಕ್ಕೆ ಏನಾದ್ರೂ ಸ್ಟೇ ಕೊಟ್ರೆ ಆ ತನಿಖೆಗೆ ನಮಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ವಾದವನ್ನ SIT ಅವರೇ ಸ್ವತಃ ಮುಂದೆ ಇಟ್ಟಿದ್ದಾರೆ. ಹಿಂಗಾಗಿ ನಮ್ದೇನೋ ಅಭ್ಯಂತರ ಇಲ್ಲ ಅಂತ ನಮ್ಮ ನ್ಯಾಯವಾದಿಗಳು ಹೇಳಿದ್ದಾರೆ. ಸೊ ಅದ್ರ ಲೆಟ್ SIT ಕಂಟಿನ್ಯೂ. ಆ ನಂತರ ನಮ್ಮ ಉದ್ದೇಶ ಇದು ಸರಿಯಾದ ದಾರಿಯಲ್ಲಿ ಹೋಗ್ಲಿ. ಏನು ಇನ್ನೇನೇನೋ ಯಾವ್ದಾದೋ ಒಂದು ಇದಕ್ಕೆ ತಪ್ಪಿ ಷಡ್ಯಂತ್ರ ಪೊಳ್ಳು ವಾದಕ್ಕೆ ತಪ್ಪಿ ದೂರು ಕೊಟ್ಟಂತವ್ರಿಗೆ ಆಗ್ಲಿ ಅಥವಾ ಹೋರಾಟ ಮಾಡದಂತವ್ರಿಗಾಗ್ಲಿ ಹರಾಸ್ಮೆಂಟ್ ಆಗಬಾರ್ದು. ಹರಾಸ್ಮೆಂಟ್ ಅನ್ನ ನಿಲ್ಲಿಸಿ ಅನ್ನೋದಕ್ಕೆ ಹೋಗಿದ್ದಕ್ಕೆ ಮಾನ್ಯತೆ ಕೊಟ್ಟಿದೆ. ಸೊ ಲೆಟ್ SIT ಏನೇನು ಇನ್ವೆಸ್ಟಿಗೇಷನ್ ಮಾಡುತ್ತೋ ಅದು ಮಾಡಲಿ. ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಸೊ ನಮಗ್ ಮಾತ್ರ ತುಂಬಾ ಖುಷಿಯಾಗಿದೆ. ಒಂದು ದೊಡ್ಡ ಬಲ ಬಂದಂಗಾಗಿದೆ, ಹೋರಾಟಕ್ಕೆ ಬಲ ಬಂದಂಗಾಗುತ್ತೆ, ನ್ಯಾಯದ ಹೋರಾಟಕ್ಕೆ ಒಂದು ಬಲ ಬಂದಿದೆ. ಸೊ ಐ ವೆಲ್ಕಮ್. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವಾಗಿ ಏನು ಆರೋಪಗಳು ಕೇಳಿ ಬಂದಾಗ ಸೌಜನ್ಯ ಪರ ಹೋರಾಟಗಾರರು ಹಿಂದೆ ಸರಿದು ಬಿಟ್ರಾ, ಭಯಪಟ್ಕೊಂಡ್ರ ಅನ್ನುವಂತಹ ಮಾತು ಕೂಡ ಕೇಳಿ ಬಂದ್ವು. ಹೀಗಾಗಿ ಈಗ ಬಂದಿರುವಂತಹ ಆದೇಶ ನಿಮಗೆ ಎಲ್ಲೋ ಒಂದ್ ಕಡೆ ಮತ್ತಷ್ಟು ಶಕ್ತಿಯನ್ನ ನೀಡಿದಂತೆ ಮತ್ತೆ ನಿಮ್ಮ ಹೋರಾಟದ ಒಂದು ಮೆಟ್ಟಿಲನ್ನ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಏನಾದ್ರೂ ಹಿಡ್ತೀರಾ ನೀವು? ಸರ್ ಖಂಡಿತ. ನೋಡಿ, ಇಲ್ಲಿ ಸ್ವತಃ SITಗೆ ಗಮನಕ್ಕೆ ಬಂದಿದೆ 36 ಶವಗಳಿಗೆ ದಾಖಲೆನೇ ಇಲ್ಲ ಅಂತ. 74 ಶವಗಳು ಎಲ್ಲಿ ಹುಗುತ್ ಹಾಕಿದಾರ ಅನ್ನೋದೇ ಗೊತ್ತಿಲ್ಲ. ಆಲ್ ಆರ್ ಸಸ್ಪೆಕ್ಟೆಡ್. ಅದನ್ನ ತನಿಖೆ ಮಾಡೋದು ಬಿಟ್ಟು ಇಲ್ಲಿ ಹೋರಾಟ ಮಾಡ್ತಾ ಇರೋರ್ಗೆನೆ ಗಂಟೆಗಟ್ಲೆ ಕುಂದ್ರಿಸ್ಕೊಂಡು ಆ ನಂತರ ಜಯಂತ್ ಅವ್ರ ಮಗಳಿಗೆ, ನನಗೆ ತಿಳಿದು ಬಂದಿದ್ದು, ಜಯಂತ್ ಅವ್ರ ಮಗಳಿಗೆ, ಶಿ ಇಸ್ ಅ 15-year-old ಮೈನರ್, ಅವಳಿಗೆ SIT ಆಫೀಸಿಗೆ ಕರೆಸಿ ಇಟ್ ಈಸ್ ಟೋಟಲಿ ಅಗೇನ್ಸ್ಟ್ ಜುವೆನಲ್ ಜಸ್ಟಿಸ್ ಆಕ್ಟ್, ಅದರ ವಿರುದ್ಧವಾಗಿ ತನಿಖೆ ಮಾಡೋದು. ಆ ನಂತರ ಇಲ್ಲಿ ಮನೆಗೆ ಬರ್ಬೇಕಾದ್ರೆ TV ಚಾನೆಲ್ನವ್ರು ಕರ್ಕೊಂಡು ಬಂದು ಮನೆ ಮುಂದೆ ನೋಟಿಸ್ ಅಂಟಿಸೋದು. ದೀಸ್ ಆಲ್ ಆರ್ ಪಾರ್ಟ್ ಆಫ್ ಹರಾಸ್ಮೆಂಟ್. ಆದ್ರೆ ಆಚೆಗೆ ಏನು ಮಾಡ್ತಾನೆ ಇಲ್ಲ. ಸೊ ಅದು ಆಗಲಿ. ಸೊ ವಿ ಆರ್ ಹೆಲ್ಪಿಂಗ್, ವಿ ಆರ್ ಅಸಿಸ್ಟಿಂಗ್ SIT ಅಂಡ್ ಗವರ್ಮೆಂಟ್ ಟು ಪ್ರೊಸೀಡ್ ಇನ್ವೆಸ್ಟಿಗೇಷನ್ ಇನ್ ಅ ಪ್ರಾಪರ್ ಡೈರೆಕ್ಷನ್, ಸರಿಯಾದ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳಿ ಒಂದು ನಾವು ಪ್ರಯತ್ನ ಪಟ್ಟಿದ್ದು ಹೊರತು ಖಂಡಿತ ದೂರನ್ನ ಚಿನ್ನಯ್ಯ ಕೊಟ್ಟಿದ್ದ ದೂರ ಆಗ್ಲಿ ಅದನ್ನ ಫಸ್ಟ್ ಆಫ್ ಆಲ್ ತಗೊಳಕ್ ಬರೋದಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಲೋಕಲ್ ಸ್ಟ್ಯಾಂಡಿಂಗ್. ಈ ಒಬ್ಬರು ದೂರು ಕೊಟ್ಟಿದ್ದು ಇನ್ನೊಬ್ರು ತಗೊಳಕ್ ಬರೋದಿಲ್ಲ. ಇವರು ಸುಮ್ಮನೆ ಪ್ರೊಪಗಂಡ ಮಾಡಕ್ ಹೋಗ್ತಾ ಇದ್ದಾರೆ. ನಮ್ದೇನರಿ ಇದು ಇಡೀ ಮನುಕುಲವೇ ಭಯಭೀತ ಆಗುವಂತ ಹತ್ಯಾಕಾಂಡ ಇದೆ. ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕೇ ಹೊರತು ಈ ಫೇಕ್ ಪ್ರೊಪಗಂಡ ಮೇಲೆ ಆಗ್ಬಾರ್ದು. ಮತ್ತೆ ಇನ್ನೊಂದು ಗಮನಿಸಬೇಕು, ಈ ಷಡ್ಯಂತ್ರ ಅನ್ನೋದು ದಶಕಗಳಿಂದ ಆ ಗುರಾಣಿಯನ್ನ ಉಪಯೋಗಿಸ್ತಾ ಇದ್ರು. ಇವತ್ತು ಆ ಗುರಾಣಿ ಕಳಚಿ ಹೋಗಿದೆ. ರಕ್ಷಣಾ ಕವಚ ಅಂತ ಹೇಳಿ ಇದು ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ. ಅರೆ ಸ್ವಾಮಿ, ನಾವು ದೇವಸ್ಥಾನದ ಭಕ್ತರು. ನಾವು ಸತ್ತಂತವರೆಲ್ಲ ಹಿಂದೂ ಹೆಣ್ಮಕ್ಳು, ಭಕ್ತಾದಿಗಳು ಸತ್ತಿದ್ದಾರೆ. ಅಷ್ಟು ಜನ ಭಕ್ತಾದಿಗಳು ಸತ್ತಿದ್ದಾರೆ, ಕೊಲೆ ಆಗಿದ್ದಾರೆ. ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಉಲ್ಟಾ ಇವರು ನಮ್ಮ ಮೇಲೆ ನಾವು ಷಡ್ಯಂತ್ರ ಮಾಡಿದೀವಿ ಅಂತ ಹೇಳಿ ಹೋಗಿದ್ರು ಕೋರ್ಟಿಗೆ. ಸೊ ಆ ಒಂದು ಪಾರ್ಟ್ ಏನಿದೆ ಇವತ್ತು ಕೊಲಾಪ್ಸ್ ಆಗಿದೆ, ಕುಸಿದು ಬಿದ್ದಿದೆ. ಷಡ್ಯಂತ್ರ ಅನ್ನುವಂತ ಷಡ್ಯಂತ್ರವೇ ಇವತ್ತು ಕುಸಿದು ಬಿದ್ದಿದೆ. ಸೊ ನಮಗೆ ದೊಡ್ಡ ಒಂದು ಬಲ ಬಂದಿದೆ. ನಾವು ಯಾಕೆ ಸುಮ್ಮನೆ ಆಗಿದ್ವಿ ನಿಹಾಲ್ ಸರ್, ನಾವು ಸಾಯಿಲ್ ಯಾಕೆ ಸುಮ್ಮನಾಗಿದ್ವಿ ಅಂತ ಹೇಳಿದ್ರೆ, ಬರೀ ನಮ್ಮ ಮಾತಾಗಬಾರ್ದು. ಇಲ್ಲ ನೀವು ಏನಾದ್ರೂ ಒಂದು ಕನ್ಕ್ಲೂಷನ್ ಬರ್ಲಿ, ಕೋರ್ಟ್ ನಿಂತ ಒಂದು ಆಧಾರ ಬರ್ಲಿ, ಅವಾಗ ನಾವು ಮಾತಾಡೋಣ ಅಂತ ನಾವು ಇಷ್ಟು ದಿನ ಸುಮ್ಮನೆ ಆಗಿದ್ವಿ ಹೊರತು ಭಯ ಬಿದ್ದು ಯಾರು ಎಲ್ಲಿ ಓಡಿ ಹೋಗಿಲ್ಲ. ನಿಜವಾಗ್ಲೂ ಕೂಡ ಇದು ನಿಮಗೆ ಸಿಕ್ಕಂತಹ ಒಂದು ಮೊದಲ ಜಯ ಅಂತ ಹೇಳ್ಬೋದು. ಧನ್ಯವಾದ ಸರ್ ಫ್ರೀಡಮ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಹೌದು ವೀಕ್ಷಕರೇ, ನೋಡಿ ಗಿರೀಶ್ ಮಟ್ಟಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ಷಡ್ಯಂತ್ರವನ್ನ ಮಾಡಿದ್ದೀವಿ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಈಗ ಕೋರ್ಟ್ ಆದೇಶ ಏನು ಕೊಟ್ಟಿದೆ ಅದು ಸರಿಯಾಗಿದೆ, ನಮಗೆ ಒಂದು ರೀತಿಯಲ್ಲಿ ನಿಜಕ್ಕೂ ಕೂಡ ಆನೆ ಬಲ ಬಂದಂತೆ ಆಗ್ತಾ ಇದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ವಿಚಾರ, ಈ ಒಂದು ತನಿಖೆ ಈಗ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದೆ. ಕೋರ್ಟ್ ಆದೇಶವನ್ನ ನಾವು ತುಂಬಾ ಖುಷಿಯಿಂದ ಸ್ವೀಕರಿಸ್ತೀವಿ ಅಂತ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಾ ಇರುವಂತದ್ದು. ಏನು ಈ ಒಂದು ವಿಚಾರವಾಗಿ ಏನಿದೆ, SIT ಒಂದು ತನಿಖೆ ಆಗಿರ್ಬೋದು, ಮತ್ತೆ ಕೋರ್ಟ್ ಆದೇಶ ಈಗ ಏನು ಕೊಟ್ಟಿದೆ ಆ ಒಂದು ವಿಚಾರದಲ್ಲಿ ಹೋರಾಟಗಾರರಿಗೆ ವಿನಾಕಾರಣ ಕಿರುಕುಳ ಕೊಡಬಾರ್ದು, ತೊಂದರೆ ಕೊಡಬಾರ್ದು ಅಂತ ಹೇಳಿದೆ. ನಿಜಕ್ಕೂ ಕೂಡ ಈ ಒಂದು ಆದೇಶವನ್ನ ನಾವು ತುಂಬಾ ಖುಷಿಯಿಂದ ಸಂತೋಷದಿಂದ ಸ್ವಾಗತ ಮಾಡ್ತೀವಿ. ಕೋರ್ಟ್ ಆದೇಶ ತುಂಬಾ ಸರಿಯಾಗಿದೆ ಅಂತ ಹೇಳಿ ಗಿರೀಶ್ ಮಟ್ಟಣ್ಣ ಅವರು ಅವರ ಒಂದು ಅಭಿಪ್ರಾಯವನ್ನ ಫ್ರೀಡಮ್ ಟಿವಿಯ ಜೊತೆ ಮಾತನಾಡುವಂತ ಹಂಚಿಕೊಂಡಿದ್ದಾರೆ. ಕೂಡ ಈ ಒಂದು ವಿಚಾರವಾಗಿ ಏನಾಗ್ತಾ ಇದೆ ತನಿಖೆ ವಿಚಾರದಲ್ಲಿ ನಿಜಕ್ಕೂ ಕೂಡ ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.